ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಸೀರಿಯಲಲ್ಲಿ ಟ್ರಾಫಿಕ್ ಪೊಲೀಸ್ಗೆ ವಾಕಿ ಟಾಕಿಲಿ ಮೆಸೇಜ್ ಬರುತ್ತೆ. ಆ ಕ್ಯಾಬು ನಿಮ್ಮ ರೋಡಲ್ಲೇ ಬರ್ತಿದೆ, ಅದನ್ನು ಸೀಸ್ ಮಾಡಿ ಗಾಡಿನ, ಹಂಗೆ ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಮಾಡಿ ಅಂತ ಮೇಲಿಂದ ಆರ್ಡ್ರ್ ಬಂದಿದೆ ಅಂತ ಟ್ರಾಫಿಕ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಸೂರ್ಯ ಅವ್ರಿಗೆ ಎಲ್ಲ ಟ್ರಿಪ್ಗಳು ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಕಾರಣ ಹೇಳದೆ ಕ್ಯಾನ್ಸಲ್ ಮಾಡ್ತಾ ಇರೋದಕ್ಕೆ ಸೂರ್ಯನಿಗೆ ಬೇಜಾರಾಗಿ ಅದೇನು ಕಾರಣನಾದ್ರು ಹೇಳ್ತಿಲ್ಲ ಇವ್ರುಗಳು, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಸೂರ್ಯ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಸೈಡಲ್ಲಿ ಗಾಡಿ ಹಾಕು ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ ಹೇಳ್ತಾರೆ, ಸಾಹೇಬ್ರು ಕರಿತಿದ್ದಾರೆ ಬನ್ನಿ ಅಂತ. ಸೂರ್ಯ ಏನು ಸರ್, ಏನು ಮಾಡಿದೆ ಸರ್ ಅಂತ ಹೇಳ್ತಾರೆ. ಟ್ರಾಫಿಕ್ ಪೊಲೀಸು ನಿನ್ನ ಗಾಡಿದು ಕೀ ಕೊಡು, ಲೈಸೆನ್ಸ್ ಕೊಡು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಸೂರ್ಯ ಅವ್ರು, ನಾನು ಏನು ಮಾಡಿದೆ ಸರ್, ಏನೂ ಮಾಡಿಲ್ಲ ಸರ್, ಕುಡ್ದಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಕುಡ್ದಿಲ್ಲ, ಬೇಕಾದ್ರೆ ಟೆಸ್ಟ್ ಮಾಡಿ ಸರ್ ಅಂತ ಹೇಳ್ತಾರೆ. ಅಂದರೂ ಕೇಳಿದೆ ಡ್ರೈವಿಂಗ್ ಲೈಸೆನ್ಸು ಅವ್ರದ್ದು ಗಾಡಿನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಾರೆ. ಸೂರ್ಯ ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಲ್ಲಿ ಟ್ರಾಫಿಕ್ ಪೊಲೀಸ್ ಕೇಳಲ್ಲ, ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮನೆಯವರೆಲ್ಲ ಬೇಜಾರಾಗಿ ನಿಂತಿರ್ತಾರೆ. ಅದೇ ಟೈಮ್ಗೆ ಮೀನಾ ಬರ್ತಾರೆ. ಮೀನಾ ಬಂದಿದ್ದಕ್ಕೆ ಶಾಂತಿ ಏಯ್ ಬಾರೆ ಇಲ್ಲಿ ಅಂತ ಕರೀತಾರೆ. ಯಾಕತ್ತೆ ಅಂತ ಕೇಳ್ತಾರೆ. ನಿಮಗೆ ಮಾನ ಮರ್ಯಾದೆ ಅನ್ನೋ ಸ್ಪೆಲ್ಲಿಂಗ್ ಆದರೂ ಗೊತ್ತೇನೆ ಅಂತ ಕೇಳ್ತಾರೆ. ಆಗ ಮೀನಾ ಅವರು ಯಾಕತ್ತೆ ಅಂತ ಹೇಳ್ತಾರೆ. ಇನ್ನೇನೆ, ನೀನು ನಿನ್ನ ಗಂಡ ಇಬ್ಬರು ಮಾನ ಮರ್ಯಾದೆ ಎಲ್ಲ ತೆಗ್ದಾಕಿದ್ದೀರಲ್ಲ, ನಿಂತ್ಕೊಳ್ಳಿ, ಇಬ್ರಿಗೂ ಸೇರಿಸಿ ಆರತಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರವಿ ಅವರು, ಅದಕ್ಕೆ ಏನಮ್ಮ ಮಾಡಿದ್ದಾರೆ, ಅದಕ್ಕೆ ಯಾಕಮ್ಮ ಅವಮಾನ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಇವಳಿಂದನೇ ಕಣೋ ಆಗಿರೋದು, ಪ್ಯಾಕೆಟ್ ಕಟ್ಲೆ ಕುಡಿತಿದ್ದವನು ಬಕೆಟ್ ಕಟ್ಲೆ ಕುಡಿಯಂಗೆ ಆಗೈತೆ, ಇವಳಿಂದನೇ ತಾನೇ ಅಂತ ಹೇಳ್ತಾರೆ. ಆಗ ಶ್ರುತಿ ಇದ್ದವರು, ಮೀನಾ ಅವ್ರು ಏನತ್ತೆ ಮಾಡಿದ್ರು ತಪ್ಪು, ಮಾಡಿರೋದು ಸೂರ್ಯ ಅವರು, ಸೂರ್ಯಗೆ ಬೈಬೇಕು, ಮೀನಾ ಅವ್ರು ಬೈದ್ರೆ ಏನತ್ತೆ ಅಂತೇಳಿ. ಇವಳು ಒಳ್ಳೆ ಹೆಂಡತಿ ಆಗಿದ್ರೆ ಎಲ್ಲ ಬಿಡಿಸ್ತಿದ್ಲು, ಇವಳು ಯಾಕೆ ಬಿಡಿಸ್ತಾಳೆ ಹೇಳು, ಇವಳಿಗೆ ಬೇಕಾಗಿರೋದು ಅದೇ. ಅವನೇನಾರ ಸರಿ ಹೋಗೋದ್ರೆ ಇವಳಿಗೆ ಆಡಬಾರ್ದು ಆಟ ಆಡೋಕ್ಕಾಗಲ್ವಲ್ಲ, ಅದಕ್ಕೆ ಅವನ್ನ ಬಿಡಿಸಲ್ಲ, ಇವಳೇ ಸರಿಗಿಲ್ಲ ಅಂತ ಬೈತಾ ಇರ್ತಾರೆ. ಇಲ್ಲಿ ರೋಹಿಣಿನೂ ಬರ್ತಾರೆ ಮೀನಾಗೆ ಪ್ರಶ್ನೆ ಮಾಡೋಕ್ಕೆ. ಮೀನಾ ಅವರೇ, ನೀವೇನಂದ್ರಿ, ನನ್ನ ಗಂಡ ಎಲ್ಲಿ ತಪ್ಪು ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಕೇಳ್ತಾರೆ, ನನ್ನ ಗಂಡ ತಪ್ಪು ಮಾಡಿದವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ಇದೆ ಅಂತ ಹೇಳಿದ್ರಿ ಅಲ್ವಾ, ಅಂದ್ರಿ ಅಲ್ವಾ, ಇವಾಗ ನಿಮ್ಮನ್ನ ಪ್ರಶ್ನೆ ಮಾಡೋ ಅಧಿಕಾರ, ನಿಮ್ಮ ಗಂಡನ ಪ್ರಶ್ನೆ ಮಾಡೋ ಅಧಿಕಾರ ನಮಗೂ ಇದೆ ಅಂತ ಹೇಳ್ತಾರೆ. ಜವಾಬ್ದಾರಿ ಇರೋರು ಸೂರ್ಯ ಅವರು ಹಾಗೆ ಹೀಗೆ ಅಂತಿದ್ರಿ, ಇದ ಜವಾಬ್ದಾರಿ ಇರೋ ಕೆಲಸ, ಇದ ಜವಾಬ್ದಾರಿ ಇರೋರು ಮಾಡೋ ಕೆಲಸ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮನೋಜ್, ಅಪ್ಪನ ಮರ್ಯಾದೆ ಹಾಳು ಮಾಡೋಕ್ಕೆ ಹುಟ್ಟಿರೋದು ಹಾಗೆ ಹೀಗೆ ಅಂತ ನನಗೆ ಬೈತಿದ್ದ, ಈಗ ಅವ್ನು ಮಾಡಿರೋದು ಸರಿನಾ, ಅವನೇನು ಮರ್ಯಾದೆ ಹಾಳು ಮಾಡ್ತಿಲ್ವಾ, ಈಗ ರೋಡೇ ನೋಡೋ ಥರ ಮಾಡಿದೆ ಅಂತ ಹೇಳ್ತಾರೆ. ಅದೇ ಇಲ್ಲಿ ಶಾಂತಿ ಹೇಳ್ತಾರೆ, ಈಗ ಸಮಾಧಾನ ಆಯ್ತೇನೆ ಮಂಕಳಿ, ಒಂದೇ ನೈಟಲ್ಲಿ 500 ರೂಪಾಯಿ ಕೊಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಶೋ ಕೊಟ್ಟಲ್ಲ ಶೋಕಿಲಲ್ಲಿ, ಈಗ ನಿಂಗೆ ಸಮಾಧಾನ ಆಯ್ತೇನೆ ಅಂತ ಕೇಳ್ತಾರೆ. ಇನ್ನು ಮುಂದೆ ನಿನ್ನ ಯಾರು ಹಂಗೆ ಕರೆಯಲ್ಲ, ಕುಡ್ಕೊನ್ ಹೆಂಡ್ತಿ ಮೀನಾ ಅಂತಲೇ ಕರೀತಾರೆ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದವರು, ಅಂಥ ಕುಡ್ಕನ್ಗೆ ಜನ್ಮ ಕೊಟ್ಟವ್ರು ನೀವು ಅಂತ ನಿಮ್ಮ ಜನ್ಮನೂ ಜಾಲಾಡ್ತಾರೆ ಬಿಡಿಯತ್ತೆ ಅಂತ ಹೇಳ್ತಾರೆ. ನೋಡಿ, ಇವಳು ನಾಲ್ಗೆ ನಾಗರಬಾವಿಗಿಂತ ಉದ್ದ ಇದೆ, ನಾನು ಅವತ್ತೇ ಹೇಳ್ದೆ ಇವಳು ಏನು ಅಂತ, ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆಗ ಶ್ರುತಿ ಇದ್ದವ್ರು ಹೇಳ್ತಾರೆ, ಅವ್ರು ಹೇಳಿದ್ದು ಕರೆಕ್ಟೇ ಅಲ್ವಾ ಅತ್ತೆ ಅಂತ. ರವಿ, ಸುಮ್ಮನೆ ಇರು ಶ್ರುತಿ ಅಂತ ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ಅವ್ರು ಮಾಡಿದ ತಪ್ಪಿಗೆ ಯಾಕೆ ಎಲ್ಲರೂ ನನ್ನ ಪ್ರಶ್ನೆ ಮಾಡ್ತಿದ್ದೀರಾ, ಯಾಕತ್ತೆ ನೀವು ತಾನೇ ಚಿಕ್ಕ ವಯಸ್ಸಿಂದ ಅವ್ರನ್ನ ಬೆಳೆಸಿರೋದು ಸಾಕಿರೋದು, ಯಾಕೆ ನೀವು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವಾ ಅವ್ರಿಗೆ, ನನ್ನ ಪ್ರಶ್ನೆ ಮಾಡ್ತಿದ್ದೀರಲ್ಲ, ನೀವು ಏನು ಮಾಡಿದ್ದೀರಾ, ನೀವು ಒಳ್ಳೆ ಬುದ್ಧಿ ಕಲಿಸಿಲ್ವಾ ಅಂತ ಕೇಳ್ತಾರೆ. ಇಲ್ಲಿ ಮೀನಾ, ಲೇ, ನಾನು ಬೆಳೆಸಿರೋದು 2 ಮಕ್ಕಳು ನೋಡು, ಒಂದು ಆಲದ ಮರ, ಇನ್ನೊಂದು ಅರಳಿ ಮರ, ಈಚಲು ಮರದ ಥರ ಬೆಳೆಸಿರೋದು ಅವರಮ್ಮ, ಆ ಲಕ್ಕಿ ಬೆಳೆಸಿರೋದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಂಗನಾಥ್, ಏನೇ ಬಾಯಿ ಮುಚ್ಚೆ, ಅವಾಗಿಂದ ನೋಡ್ತಾ ಇದ್ದೀನಿ ಮಾತಾಡ್ತಾನೆ ಇದೆಯಾ ಅಂತ ರಂಗನಾಥ್ ಅವ್ರು ಬೈತಾರೆ. ಶಾಂತಿ ಇದ್ದವರು, ನಾನು ಮಾತಾಡಿದ ಮಾತ್ರ ಅರ್ಥ ಆಯ್ತಾ ನಿಮಗೆ, ಅವಳು ಏನಂತ ಮಾತಾಡಿದ್ಲು ಕೇಳಿಸ್ಕೊಂಡಿಲ್ವಾ, ಅಲ್ಲ ನಾನು ಮಕ್ಕಳನ್ನ ಸರಿಗೆ ಬೆಳೆಸಿಲ್ವಾ, ಹೆಂಗೆ ಮಾತಾಡ್ತಿದ್ದಾಳು ನೋಡಿ ಅಂತ ಹೇಳ್ತಾರೆ. ಆಗ ರೋಹಿಣಿ ಇದ್ದವರು, ಮೀನಾ ಅವರೇ ನೋಡಿ, ನೀವು ಅತ್ತೆ ಹತ್ರ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಅಂತ ಹೇಳ್ತಾರೆ. ತಪ್ಪೆಲ್ಲ ನಿಮ್ದು ಇಟ್ಕೊಂಡು ನೀವು ಅತ್ತೆ ಹತ್ರ ಈ ಥರ ಮಾತಾಡೋದು ತಪ್ಪು, ನಾನೇನಾದರೂ ಮನೋಜ್ದು ತಪ್ಪಾದರೆ ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ, ಆದರೆ ನೀವೇನು ಮಾಡ್ತೀರಾ, ಅವ್ರು ಮಾಡಿದ್ದೇ ಸರಿ ಅಂತ ಅನ್ಕೊಂಬರ್ತೀರಾ, ಈಗ ಅನ್ಭವಿಸಿ ಅಂತ ರೋಹಿಣಿ ಹೇಳ್ತಾರೆ. ಇಲ್ಲಿ ಶಾಂತಿಗೆ ಶ್ರುತಿ ಅವರಮ್ಮ ಫೋನ್ ಮಾಡ್ತಾರೆ. ಶಾಂತಿ ಪಿಕ್ ಮಾಡಿ ಸ್ಪೀಕರ್ಗೆ ಹಾಕ್ತಾರೆ. ಅವರಮ್ಮ ಹೇಳ್ತಾ ಇರ್ತಾರೆ, ಏನು ಬಿಗ್ರೆ ಮನೆ ಹತ್ರ ಎಲ್ಲ ಫುಲ್ಲು ನ್ಯೂಸ್ ಚಾನಲ್ ಅವ್ರು ತುಂಬ್ಕೊಂಬಿಟ್ಟಿರಬೇಕು ಅಂತ. ಇಲ್ಲ, ಆ ಥರ ಏನೂ ಇಲ್ಲ ಬಿಗ್ರೆ ಅಂತ ಶಾಂತಿ ಹೇಳ್ತಾರೆ. ನಾನಂತೂ ಅಂಥ ಮಗನೇ ಎತ್ತಿಲ್ಲಪ್ಪ, ನಾನು ಪುಣ್ಯ ಮಾಡಿದ್ದೀನಿ ಅಂತ ಎಲ್ಲ ಒಂಥರ ಮಾತಾಡ್ತಾ ಇರ್ತಾರೆ, ಅವಮಾನ ಮಾಡೋ ರೀತಿಲಿ. ಅದನ್ನು ಶ್ರುತಿ ಅವ್ರು ಕಿತ್ಕೊಂಡು, ಈ ಥರ ಎಲ್ಲ ಫೋನ್ ಮಾಡೋಕೆ ನೀನು ಮಾಡಿದ್ಯಾ, ಇಡು ಫೋನ್ ಅಂತ ಶ್ರುತಿ ಅವ್ರ ಅಮ್ಮನ ಬೈದ್ಬಿಟ್ಟು ಫೋನ್ ಇಡ್ತಾರೆ. ಇಲ್ಲಿ ಶಾಂತಿ ಅಳ್ತಾರೆ. ಅದನ್ನು ಸಮಾಧಾನ ಮಾಡೋಕ್ಕೆ ಮನೋಜ ರೋಹಿಣಿ ಬರ್ತಾರೆ. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಾನಲ್ಲ, ಇನ್ನೂ ಏನೇನು ಅನ್ನಿಸ್ಕೊಬೇಕು ಅಂತ ಶಾಂತಿ ಅವರು ಅಳ್ಕೊಂಡು ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸೂರ್ಯ ಮನೆಗೆ ಬರ್ತಾರೆ. ಇಲ್ಲಿ ಶ್ರುತಿ ಮತ್ತು ರವಿ ಇಬ್ಬರು ಮೀನಾ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನಮ್ಗೆ ಇದೆಲ್ಲ ಹೊಸ್ತಲ್ವಲ್ಲ ಬಿಡಿ, ಅದಕ್ಕೆ ಯಾಕೆ ಹೇಳ್ತೀರಾ, ಅದರ ಅವಮಾನಗಳು ಹೊಸ್ತಲ್ವಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸೂರ್ಯನ ವಾಯ್ಸ್ ಅಪ್ಪ ಅಪ್ಪ ಅನ್ನೋದು ಎಲ್ಲರಿಗೂ ಕೇಳಿ ಎಲ್ಲರೂ ಹಾಲಲ್ಲಿ ಸೇರ್ತಾರೆ.
ಇಲ್ಲಿ ಸೂರ್ಯ ಅವ್ರ ಅಪ್ಪನಿಗೆ ಹೇಳ್ತಾರೆ, ಅಪ್ಪ ನನ್ನ ಗಾಡಿನ ಸೀಸ್ ಮಾಡಿಬಿಟ್ರಪ್ಪ ಅಂತ ಬೇಜಾರಲ್ಲಿ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ಕುಡ್ಕೊಂಡು ಗಾಡಿ ಓಡಿಸಿದ್ರೆ ಆರ ತುರಾಯಿ ಹಾಕಿ ಸನ್ಮಾನನ ಮಾಡ್ತಾರೆ, ಕುಡಿದು ನಮ್ಮ ಮಾನ ಮರ್ಯಾದೆ ತೆಗಿಯೋದಲ್ದೆ ಎಷ್ಟು ಜನನ ಪ್ರಾಣ ತೆಗಿತೀಯೋ ನೀನು ಅಂತ ಶಾಂತಿಯವ್ರು ಹೇಳ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ, ಆಲ್ ಇಂಡಿಯಾ ರೇಡಿಯೋಯಿಂದ ಹಿಡಿದು ಆಲ್ ಚಾನಲ್ಸಲ್ಲಿ ನೀನು ಕುಡ್ಕೊಂಡು ತೂರಾಡಿರೋ ವಿಡಿಯೋ ಬಂದಿದೆ ಅಂತ ಹೇಳ್ತಾರೆ. ಆಗ ರೋಹಿಣಿ, ಟ್ರೆಂಡಿಂಗ್ ವೈರಲ್ ವಿಡಿಯೋದಲ್ಲಿ ನಿಮ್ಮ ವಿಡಿಯೋನೇ ಸೂಪರು ಅಂತಾರೆ. ಆಗ ಸೂರ್ಯ ಅವ್ರ ಅಪ್ಪನ ಕೇಳ್ತಾರೆ, ಅಪ್ಪ ಇದೆಲ್ಲ ನೀನು ನಂಬ್ತಿಯಪ್ಪ ಅಂತ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾರೆ, ಓ ಈಗ ಇನ್ನೊಂಥರ ಡ್ರಾಮಾ ಸ್ಟಾರ್ಟ್ ಅಂತ ಹೇಳ್ತಾರೆ. ಆಗ ಸೂರ್ಯ ಇದ್ದವ್ರು ಹೇಳ್ತಾರೆ, ಏ ಪೌಡ್ರು, ನೀನು ನಿನ್ನ ಗಂಡ ಆಡ್ತಿರಲ್ಲ ಡ್ರಾಮಾ, ಆ ಥರ ಎಲ್ಲ ಆಡಲ್ಲ ಅಂತ ಜಗಳ ಆಡೋಕ್ಕೆ ಮನೋಜನ್ ಹೊಡೆಯೋಕ್ಕೆ ಹೋಗ್ತಾರೆ. ಆಗ ರಂಗನಾಥ್ ಅವರು ಸೂರ್ಯನಿಗೆ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ. ಹೊಡೆದಿರ ಶಾಂತಿ ಅವ್ರು ಹೇಳ್ತಾರೆ, ಈಗ ಕೈ ಎತ್ತಿದ್ನ 24 ವರ್ಷದಿಂದನೇ ಕೈ ಎತ್ತಿದ್ರೆ ಇವನು ಒಳ್ಳೆ ಬುದ್ಧಿನಾರು ಕಲಿತಿದ್ದ ಅಂತ ಹೇಳ್ತಾರೆ ಶಾಂತಿ ಅವರು. ರಂಗನಾಥ್ ಅವರು ಹೊಡೆಯೋ ಕೈನ ಇಳಿಸಿದಾಗ ಸೂರ್ಯ ಅವರು, ಅಪ್ಪ ನೀನು ನಮ್ಮಪ್ಪ ಅಪ್ಪ, ನಿನಗೆ ನನ್ನ ಹೊಡೆಯೋ ಎಲ್ಲ ಅರ್ಹತೆ ಯೋಗ್ಯತೆ ನಿನ್ಗೊಬ್ಬನಿಗೆ ಇರೋದು, ನನ್ನ ಮುಟ್ಟೋ ಯೋಗ್ಯತೆ ನಿನ್ಗೊಬ್ಬನಿಗೆ ಇರೋದು, ಹೊಡಿಯಪ್ಪ ನಾನು ಹೊಡಿ, ಚೆನ್ನಾಗಿ ಹೊಡೆದು ಬರ್ಸ್ಬಿಡಪ್ಪ, ನಾನು ಏನು ತಪ್ಪು ಮಾಡಿದೆ ಅಪ್ಪ, ಆದರೆ ನಾನು ನಂಬಪ್ಪ, ನಾನು ಕುಡ್ದಿಲ್ಲ ಅಪ್ಪ ಅಂತ ಹೇಳ್ತಾರೆ. ನಾನು ಕುಡ್ಕೊಂಡು ಗಾಡಿ ಎಲ್ಲ ಓಡಿಸಲ್ಲ ಅಪ್ಪ ಅಂತ. ಆಗ ಶ್ರುತಿ ಹೇಳ್ತಾರೆ, ಅದೆಲ್ಲ ತಪ್ಪಲ್ವಾ ಸೂರ್ಯ ಅವರೇ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಸೊಂಪಪುಡಿ ಸುಮ್ಮನೆ ಇದ್ಬಿಡು, ನಾನು ನಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದೀನಿ ಅಂತ ಅವ್ರಿಗೂ ಬೈತಾರೆ. ಆಗ ಶಾಂತಿ ಹೇಳ್ತಾರೆ, ಅಂತ ಕುಡ್ಕೋ ಕೇಡಿ ಇರೋ ಜಾಗದಲ್ಲಿ ಹೆಂಗಿರೋದು ಅಂತ ಅವ್ರಮ್ಮ ಪ್ರಶ್ನೆ ಮಾಡ್ತಿದ್ದಾರೆ, ನಾವೇನಂತ ಉತ್ತರ ಕೊಡೋದು ಅಂತ. ಅಪ್ಪ ನೋಡಪ್ಪ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ಏನಾರು ಮಾತಾಡಪ್ಪ, ಕೇಳಪ್ಪ, ಯಾಕಪ್ಪ ಅಂತ ಕೇಳ್ತಾ ಇರ್ತಾರೆ. ಮಾತಾಡ್ತೀನಿ ಕೇಳಿಸ್ಕೊಂತೀನೋ ಅಂತ ಹೇಳ್ತಾರೆ. ಹಾಂ ಅಪ್ಪ ಹೇಳಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಇಷ್ಟು ದಿನ ನೀನು ಅಪ್ಪ ಅಪ್ಪ ಅಂದಾಗ ಹಸು ಕರುನ ಕರೆದಂಗೆ ಆಗ್ತಿತ್ತು ಕಣೋ, ಆದರೆ ಇವತ್ತು ಮಚ್ಚಿಡ್ದಿರೋ ಕ್ರೂರಿ ಕೇಕೆ ಆಗ್ತಂಗೆ ಆಗ್ತಿದೆ ಕಣೋ ನನಗೆ ಅಂತ ಹೇಳ್ತಾರೆ. ಊರೂರೇ ನಮ್ಮನ್ನ ನೋಡಿ ಕೇವಲವಾಗಿ ನಗೋಂಗೆ ಮಾಡಿಬಿಟ್ಟಲ್ಲೋ ಅಂತ ಅಂತಾರೆ. ಆಗ ಸೂರ್ಯ ಹೇಳ್ತಾರೆ, ಅಪ್ಪ ನಾನು ನಿಜ ಕುಡ್ದಿಲ್ಲ ಅಪ್ಪ, ದೇವ್ರಾಣೆಗೂ ಕುಡ್ದಿಲ್ಲ ಅಪ್ಪ ಅಂತ ಹೇಳ್ತಾರೆ. ಬೇಕಾದರೆ ನೋಡಪ್ಪ ನಾನು ನಡಿತೀನಿ ನೋಡಪ್ಪ ಅಂತ ನಡೆದು ಎಲ್ಲ ತೋರಿಸ್ತಾರೆ. ಆಗ ಮನೋಜ, ಏನು ಚೆನ್ನಾಗಿ ನಾಟಕ ಆಡ್ತೀಯೋ ಅಂತ ಹೇಳ್ತಾರೆ. ಆಗ ಸೂರ್ಯ ರವಿ ಹತ್ರ ಹೋಗ್ಬಿಟ್ಟು, ನೋಡೋ ನನ್ನ ಸ್ಮೆಲ್ ಬರ್ತಿದ್ಯಾ ನೋಡೋ, ನಾನು ಕುಡ್ದಿದ್ದೀನಿ ಅಂತ ನಿಂಗೆ ಅನ್ನಿಸ್ತಿದ್ಯೇನೋ ನೋಡೋ ಅಂತ ಹೇಳ್ತಾರೆ. ಇಲ್ಲ ಕಣೋ ಹೇಳೋ ಅಪ್ಪನಿಗೆ ಅಂತ ಹೇಳ್ತಾರೆ. ಆಗ ಲೋ ರವಿ, ಸ್ವಲ್ಪನಾದರೂ ಅಪ್ಡೇಟ್ ಆಗೋ, ಈಗಿನ ಕಾಲದಲ್ಲಿ ಎಷ್ಟೊಂದು ಹೊಸ ಬ್ರ್ಯಾಂಡ್ಗಳು ಬಂದಿದೆ ಕಣೋ, ಒಂಚೂರು ಸ್ಮೈಲ್ ಬರಲ್ಲ ಕಣೋ ಅಂತ ರವಿಗೆ ಮನೋಜ್ ಹೇಳ್ತಾರೆ. ಆಗ ರೋಹಿಣಿ, ದಿಸ್ ಇಸ್ ನಾಟ್ ರೈಟ್ ಸೂರ್ಯ ಅವರೇ, ಎಲ್ಲರ ನಂಬಿಕೆಯನ್ನು ಕೊಲೆ ಮಾಡಿಬಿಟ್ರಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಕೋಪದಿಂದ ಹೊಡೆಯೋಕ್ಕೆ ಅಂತ ಹೋಗ್ತಾರೆ. ಆಗ ರಂಗನಾಥ್ ಅವರು ಅಂತ ಕಿರ್ಸ್ತಾರೆ. ಯಾಕೋ ಕಿರ್ಸ್ತೀಯಾ ಅಂತ ಬೈತಾರೆ. ಸೂರ್ಯ ಅವ್ರ ಅಪ್ಪನ ಕೇಳ್ತಾರೆ, ಅಪ್ಪ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ವೇನಪ್ಪ, ನಾನು ಕುಡ್ದಿಲ್ಲ ಅಪ್ಪ ಅಂತ ಹೇಳ್ತಾರೆ. ಮೀನಾ ಹತ್ರನೂ ಹೋಗಿ ನಾನು ಕುಡ್ದಿಲ್ಲ, ನಿಜವಾಗೂ ಮೀನಾ ನಾನು ಕುಡ್ದಿಲ್ಲ ಅಂತ ಹೇಳ್ತಾರೆ. ಸೂರ್ಯ ರವಿ ಹತ್ರ ಹೋಗ್ಬಿಟ್ಟು, ನೀನು ನನ್ನ ನಂಬಲ್ವೇನೋ, ನೀನು ನನ್ನ ನಂಬಲ್ವೇನೋ ಅಂತ ಹೇಳ್ತಾರೆ. ಆಗ ರವಿ ಹೇಳ್ತಾರೆ, ನೀನು ಬಾರ್ಗೆ ಹೋಗಿದ್ದು ನಿಜ ತಾನೇನೋ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಈಚಲು ಮರದ ಕೆಳಗಡೆ ಕುತ್ಕೊಂಡು ಮಜ್ಜಿಗೆ ಕುಡಿತಿದ್ರು ಜನ ಎಂಡ ಕುಡಿತಿದ್ದಾನೆ ಅಂತ ಅನ್ಕೊತಾರೆ. ಸಭ್ಯಸ್ಥರು ಹೋಗಿ ಬಾರ್ಗೆ ಚಿಲ್ಲರೆ ಕೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದರೆ ನೀನು ಬಾರಲ್ಲೋಗಿ ನಾನು ಏನು ಕುಡ್ದಿಲ್ಲ ಅಂದರೆ ಯಾರು ನಂಬ್ತಾರೆ? ಅಯ್ಯೋ ನಿನ್ನ ವಿಷಯಕ್ಕೆ ನಾನು ಬಂದರೆ ಇನ್ಮೇಲೆ ಏನು ಬೇಕಾದ್ರೂ ಮಾಡ್ಕೊ, ನಿನ್ನ ವಿಷಯಕ್ಕೆ ನಾನು ಬರಲ್ಲ, ಹೊಡೆದ್ಬಿಡು ನಿನ್ನ ವಿಷಯಕ್ಕೆ ಬಂದರೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ, ನಾನು ಕುಡ್ದಿಲ್ಲ ಅಪ್ಪ, ನಿಜವಾಗೂ ನಾನು ಕುಡ್ದಿಲ್ಲ ಅಪ್ಪ ಅಂತ ಹೇಳ್ತಾರೆ. ಹೆತ್ತಿದ ತಪ್ಪಿಗೆ ನೋಡ್ಕೊತೀನಿ ಬಿಡಪ್ಪ ಅಂತ ರಂಗನಾಥ್ ಅಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಇಲ್ಲಿ ಶಾಂತಿ, ನೀವು ಗಂಡ ಹೆಂಡ್ತಿ ರಾಹು ಕೇತು ಥರ ನನ್ನ ಮನೆಯೇ ಹಾಳು ಮಾಡ್ತಿದ್ದೀರಾ, ಈಗ ಜನನ ಮುಂದೆ ನನ್ನ ಮಾನ ಮರ್ಯಾದೆನೂ ತೆಗ್ದುಬಿಟ್ರಿ, ಯಾವಾಗ ಈ ಮನೆಯಿಂದ ಹೊರಡ್ತೀರಾ, ಫಸ್ಟ್ ಈ ಮನೆಯಿಂದ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಇಲ್ಲಿ ಸೂರ್ಯ ಮೀನಾ ಹತ್ರ ಬಂದು, ನೀನು ನನ್ನ ನಂಬಲ್ವೇನಮ್ಮ ಅಂತ ಅಂತಾರೆ. ಮೀನಾ ಏನೂ ಮಾತಾಡದೆ ಹೊರಟ್ಬಿಡ್ತಾಳೆ. ಇಲ್ಲಿ ಮನೋಜ ಸೂರ್ಯನ ಹತ್ರ ಬಂದು, ಅಪ್ಪನ ಮಾತ್ಕಾದ್ರೂ ಗೌರವ ಕೊಡಲ್ಲ, ಅಟ್ಲೀಸ್ಟ್ ಅಮ್ಮನ ಮಾತ್ಕಾದ್ರೂ ಗೌರವ ಕೊಡು, ಅಮ್ಮ ಹೇಳಿದ ಬಗ್ಗೆ ಯೋಚನೆ ಮಾಡು ಅಂತ ಹೊರಡ್ತಾರೆ. ಇನ್ನಿಲ್ಲಿ ರೋಹಿಣಿ ಸೂರ್ಯನ ಹತ್ರ ಬಂದ್ಬಿಟ್ಟು, ಹೆಂಗಿದೆ ನನ್ನ ಏಟು, ಚೆನ್ನಾಗಿದ್ಯಾ, ನನ್ನ ಸವಾಸಕ್ಕೆ ಬಂದರೆ ಹೀಗೆ ಆಗೋದು, ಅಪ್ಪ ಅಪ್ಪ ಅಂತ ನನಗೆ ಯಾವಾಗೂ ಬೇಜಾರು ಮಾಡ್ತಿದ್ದಲ್ಲ, ಈಗ ಅನ್ಬೋಸು ಅಂತ ಹೇಳ್ತಾರೆ. ಇವತ್ತಿನ ಆಸೆ ಸಂಚಿಕೆ ಇಲ್ಲೇ ಮುಕ್ತಾಯ ಆಗುತ್ತೆ. ಮುಂದಿನ ಎಲ್ಲ ಅಪ್ಡೇಟ್ಸ್ಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್